ಸರ್ ಈಗ ಜಿ ಪರಮೇಶ್ವರ್ ಅವರು ನಿಮ್ಮ ಪರವಾಗಿ ಮಾತಾಡಿದಾರೆ, ಏನು ಹೇಳ್ತೀರಿ ಸರ್ ಹೋಮ್ ಮಿನಿಸ್ಟ್ರಿಗೆ? ಅವ್ರು ನಮ್ಕಿಂತ ಸೀನಿಯರ್, ಅವ್ರು ಆಗ್ಲಿತ್ತು ನಾವೈತಿ, ಯಾರೊಬ್ರು ದಲಿತ ನಾಯಕರು ಆಗಲಿ ಅಂತಕ್ಕಂಥದ್ದು. ಯಾವಾಗದು ನಮ್ಮ ನಾಯಕ ಸಿದ್ದರಾಮಯ್ಯ ಇಲ್ಲರಾದಾಗ, ನಿಮ್ಮ ನಾಯಕ ಸಿದ್ದರಾಮಯ್ಯ 101. ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ಬೇಕನ್ನೋದು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ, ತೆರೆಮರೆ. ಅದನ್ನೇ ಹೇಳಿದ್ದು ನಾನು, ಯಾರ್ಯಾರು ಸಿ ಎಮ್ ಆಗ್ಬೇಕನ್ನೋರ್ಗೆ ಎಲ್ಲರಿಗೂ ಆಸೆ ಇರುತ್ತೆ. LPಯಲ್ಲಿ ಆಯ್ಕೆ ಆಗಬೇಕು, ಹೈಕಮಾಂಡ್ ಒಪ್ಬೇಕಂತಕ್ಕಂಥ ವಿಚಾರನ ನಿಮಗೆ ಹೇಳಿದ್ದೀನಿ. ಸರ್ ಈಗ ಇನ್ನೊಂದು ಕಡೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಬದಲಾವಣೆ ಮಾಡಬೇಕು, ನಮಗೆ ಪೂರ್ಣ ಪ್ರಮಾಣದ KPCC ಅಧ್ಯಕ್ಷರನ್ನ ಕೊಡ್ರಿ ಅಂತೇಳಿ. ಸತೀಶ್ ಜಾರಕಿಹೊಳಿ ಸಮರ್ಥ ನಾಯಕ, ಅಧ್ಯಕ್ಷ ಆಗಲಿಕ್ಕೆ ಹಾಗೂ ಪಕ್ಷದ ಆರ್ಗನೈಸ್ ಮಾಡಲಿಕ್ಕೆ ಸಾಮರ್ಥ್ಯ ಇದ್ದವರು. ಅಂಥವರು ಆದರೆ ಪಕ್ಷಕ್ಕೆ ಒಳ್ಳೇದಾಗತ್ತೆ, ಪಕ್ಷ ಸಂಘಟನೆ ಆಗತ್ತೆ. ಅವರ ಆದರೆ ಪಕ್ಷಕ್ಕೆ ಒಳ್ಳೇದಾಗತ್ತೆ, ಅವ್ರನ್ನ ತೆಗಿತಿದ್ರೆ. ಅದೆಲ್ಲ ಹೈಕಮಾಂಡ್ ಅಂಗಳದಲ್ಲಿದೆ. ಈಗ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಮತ್ತೊಂದು DCM ಸ್ಥಾನ ಕೊಡಬೇಕು ಅನ್ನೋದು ಇವು ನನಗೆ ಗೊತ್ತಿಲ್ಲಪ್ಪ. ಇದೇನು ನಿಮಗೇನರ ಸುದ್ದಿ ಕರೆಕ್ಟಾಗಿದ್ದರೆ ನನಗೊಟ್ಟು ಹೇಳಿದರೆ ನಾನು ತಿಳ್ಕೊತೀನಿ ಇದನ್ನು. ಸರ್ ಈಗ ರಾಜಕೀಯದಲ್ಲಿ ಯಾರು ಸನ್ಯಾಸತ್ವ ಅಲ್ಲ ಅಂತ ಒಂದು ಮಾತಿದೆ ಸರ್, ತಾಮಗೂ ಕೂಡ CM ಆಗ್ಬೇಕು ಅನ್ನೋದು ಆಸೆ ಇದೆ. ನೀ ಹೇಳಿದ್ದೀನಲ್ಲ, CLPಯಲ್ಲಿ ನನ್ನ ಆಯ್ಕೆ ಮಾಡಿದರೆ, ಹೈಕಮಾಂಡ್ ನಾನು ಒಪ್ಪಿದರೆ ನಾನು CM ಆಗ್ತೇನೆ. ಓಕೆ ಸರ್. ಯಾಕಾಗ್ತದೆ?